ಇವತ್ತು ಸ್ವಲ್ಪ ಕನ್ನಡ ವ್ಯಾಕರಣದಲ್ಲಿ ಸಮಾಸಗಳು ಯಾವುದು ಸಮಾಸಗಳಲ್ಲಿ ನೋಡಿ, ಮೈಸೂರಿನಲ್ಲಿ ಅರಸನ ಮನೆ ಇದೆ, ಅರಸನ ಮನೆಯಲ್ಲಿ ಬಿಳಿದು ಕೊಡೆಯು ಇದೆ, ಅರಸನ ಮನೆಯನ್ನು 4 ಮಡಿ ಕೃಷ್ಣರಾಜರು ಕಟ್ಟಿಸಿದರು, ಅರಸನ ಮನೆಯಲ್ಲಿ ಓಡಾಡಿ ನನಗೆ ಕಾಲ ಅಡಿ ನೋವು ಬಂದಿತು, ಅರಸನ ಮನೆಯಲ್ಲಿ ಆನೆಯು ಕುದುರೆಯು ದನವೂ ಇವೆ, ಅರಸನ ಮನೆಯನ್ನು ನೋಡುವಾಗ ನನ್ನ ಜೊತೆ ಚಕ್ರವನ್ನು ಕೈಯಲ್ಲಿ ಹಿಡಿದವನು ಇದ್ದ, ಇಬ್ಬರು ಅರಸನ ಮನೆಯಲ್ಲಿ ಮೈಯನ್ನು ಮರೆತು ನೋಡಿದವು. ಈ ಮೇಲಿನ ವಾಕ್ಯವೃಂದದಲ್ಲಿ ಅರಸನ ಮನೆ, ಬಿಳಿದು ಕೊಡೆ, 4 ಮಡಿ, ಕಾಲ ಅಡಿ, ಆನೆಯು ಕುದುರೆಯು ದನವು ಚಕ್ರವನ್ನು ಕೈಯಲ್ಲಿ ಹಿಡಿದನು ಎಂಬ ಪದವನ್ನು ಬಿಡಿಸಿ ಬರೆಯಲಾಗಿದೆ. ಈ ಪದವನ್ನು ಕೂಡಿಸಿ ಬರೆಯಲು ಸಾಧ್ಯ. ಹೀಗೆ ಕೂಡಿಸುವುದರಿಂದ ಅಕ್ಷರಗಳ ಅನಗತ್ಯ ಬಳಕೆ ಮತ್ತು ಉಚ್ಚಾರಣೆಯ ಕಾಲ ಕಡಿಮೆ ಆಗ್ತದೆ ಹಾಗೂ ಉಚ್ಚಾರಣೆ ಮತ್ತಷ್ಟು ಸುಲಭವಾಗುತ್ತದೆ. ನೋಡಿ, ಮೈಸೂರಿನಲ್ಲಿ ಅರಮನೆ ಇದೆ, ಅರಮನೆಯಲ್ಲಿ ಬಿಳ್ಗೊಡೆಯು ಇದೆ, ಅರಮನೆಯನ್ನು 4 ಮಡಿ ಕೃಷ್ಣರಾಜರು ಕಟ್ಟಿಸಿದರು, ಅರಮನೆಯಲ್ಲಿ ಓಡಾಡಿ ನನಗೆ ಅಂಗಾಲು ನೋವು ಬಂದಿತ್ತು, ಅರಮನೆಯಲ್ಲಿ ಆನೆ ಕುದುರೆ ದನಗಳು ಇವೆ, ಆನೆಯು ಕುದುರೆಯು ದನವೂ ಆಗಲ್ಲ, ಆನೆ ಕುದುರೆ ದನಗಳು ಇವೆ, ಅರಮನೆಯನ್ನು ನೋಡುವಾಗ ನನ್ನ ಜೊತೆ ಚಕ್ರಪಾಣಿ ಇದ್ದ, ಇಬ್ಬರು ಅರಮನೆಯನ್ನು ಮೈಮರೆತು ನೋಡಿದೆವು. ಹೀಗೆ ಕೂಡಿಸು ಎಂದರೆ ಸಮಾಸ ಮಾಡು ಎಂದ. ಕೂಡಿಸು ಎಂದರೆ ಸಮಾಸ, ಎಕ್ಸಾಮ್ಗೆ ಬರುವುದು. ಕೂಡಿಸು ಎಂದರೆ ಡ್ಯಾಶ್ ಸಮಾಸ. ಹೀಗೆ ಕೂಡಿಸಿದ ಪದಗಳು 2 ಭಾಗಗಳಿವೆ. ಒಂದು ಪೂರ್ವಪದ, ಎರಡನೆಯದು ಉತ್ತರ ಪದ. ಪೂರ್ವಪದ ಅಂತಂದರೆ ಅದರ ಎದುರಿಗೆ ಬರುವುದನ್ನು ಪೂರ್ವಪದ, ಉತ್ತರ ಪದ ಎಂದು ಕರೆಯಲಾಗ್ತದೆ. ಅದರ ಎದುರಿಗೆ ಬರುವುದನ್ನು ಉತ್ತರ ಪದ ಎಂದು ಕರೆಯಲಾಗುತ್ತದೆ. ಕೂಡಿಸಿ ಪದವನ್ನು ಮತ್ತೆ ಬಿಡಿಸಿ ಬರೆದರೆ ಅದು ವಿಗ್ರಹ ವಾಕ್ಯ ಆಗುತ್ತದೆ. ಕೂಡಿಸಿದ ಪದವನ್ನು ಮತ್ತೆ ಬಿಡಿಸಿ ಬರೆದರೆ ಅದನ್ನು ವಿಗ್ರಹ ವಾಕ್ಯ ಎಂದು ಕರೀತಾರೆ. ಸಮಾಸವಾದ ಪದವನ್ನು ವಾಕ್ಯದಲ್ಲಿ ಬಳಸಿದಾಗ ಯಾವ ಪದದ ಅರ್ಥ ಮುಖ್ಯವಾಗುತ್ತದೋ ಎಂಬುದರ ಆಧಾರದ ಮೇಲೆ ವಿವಿಧ ಸಮಾಸವನ್ನು ಗುರುತಿಸಲಾಗುತ್ತದೆ. ಓಕೆ, ಸಮಾಸವಾದ ಪದವನ್ನು ವಾಕ್ಯದಲ್ಲಿ ಬಳಸಿದಾಗ ಯಾವ ಪದದ ಅರ್ಥ ಮುಖ್ಯವಾಗುತ್ತದೋ, ಯಾವ ಪದದ ಅರ್ಥ ಅಂತೇಳಿದರೆ ಪೂರ್ವ ಪದದ ಅರ್ಥವೋ ಅಥವಾ ಉತ್ತರ ಪದದ ಅರ್ಥವೋ ಮುಖ್ಯವಾಗುತ್ತದೋ ಅದರ ಆಧಾರದ ಮೇಲೆ ಸಮಾಸವನ್ನು ಗುರುತಿಸಲಾಗುತ್ತದೆ. ಓಕೆ, ಕೂಡಿಸಿ ಬರೆಯುವುದು ಅಂತ ಹೇಳಿದರೆ ಸಮಾಸ. ಹೀಗೆ ಕೂಡಿಸಿ ಬರೆದಾಗ 2 ಪದ, ಒಂದು ಉತ್ತರ ಪದ, ಒಂದು ಪೂರ್ವ ಪದ. ಓಕೆ, ಒಂದು ಫಸ್ಟ್ ಬರೋದು ಪೂರ್ವ ಪದ, ಎರಡನೇದು ಉತ್ತರ ಪದ, ಅದರ ಎದುರಿಗೆ ಬರೋದು ಉತ್ತರ ಪದ. ಓಕೆ, ಉದಾಹರಣೆ ಅರಮನೆ ಅಂತ ಹೇಳಿದರೆ ಅರಸನ ಮನೆ, ಅದರಲ್ಲಿ ಅರಸನ ಅಂತ ಹೇಳಿದರೆ ಪೂರ್ವ ಪದ, ಮನೆ ಅಂತ ಹೇಳಿದ್ರೆ ಉತ್ತರ ಪದ. ಅರಸನ ಮನೆಯಲ್ಲಿ ಸಿಂಹಾಸನವಿದೆ. ಈ ವಾಕ್ಯದಲ್ಲಿ ಸಿಂಹಾಸನ ಇರುವುದು ಮನೆಯಲ್ಲಿ, ಆ ಮನೆ ಯಾರದು ಎಂದಾಗ ಅದು ಅರಸನದು ಎಂಬ ಉತ್ತರ ದೊರೆಯುತ್ತದೆ. ಇಲ್ಲಿ ಮನೆ ಎಂಬ ಪದದ ಅರ್ಥ ಮುಖ್ಯ, ಆದುದರಿಂದ ಇದರ ಉತ್ತರ ಪದದ ಅರ್ಥ ಪ್ರಧಾನವಾದ ಸಮಾಸ. ಅರಮನೆ ಅಂತ ಹೇಳುವಾಗ ಅರಮನೆಯನ್ನು ಬಿಡಿಸಿ ಬರೆದಾಗ ಅದು ಅರಸನ ಮನೆ, ಅಲ್ಲಿ ಅರಸನ ಅಂತ ಹೇಳುವಾಗ ಅದು ಪೂರ್ವ ಪದ, ಮನೆ ಅಂತ ಹೇಳಿ ಉತ್ತರ ಪದ. ಹೀಗೆ ಅರಸನ ಮನೆ ಅಂತ ಹೇಳೋದನ್ನು ಕೂಡಿಸಿ ಬರೆದಾಗ ಅರಮನೆ ಅಂತ ಬರೆದಾಗ ಅದನ್ನು ಅರಸನ ಮನೆ ಅಂತೇಳಿ ಬರೆದಾಗ ಅದನ್ನು ವಿಗ್ರಹ ವಾಕ್ಯ ಅಂತ ಹೇಳ್ತಾರೆ. ಈ ಅರಮನೆಯನ್ನು ಅರಸನ ಮನೆ ಅಂತೇಳಿ ಬರೆದಾಗ ಅದು ವಿಗ್ರಹ ವಾಕ್ಯ. ಓಕೆ, ಅದರಲ್ಲಿ ಅರಸನ ಅಂತ ಹೇಳೋದು ಪೂರ್ವ ಪದ, ಮನೆ ಎಂಬುದು ಉತ್ತರ ಪದ. ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಯಾವ ಅರ್ಥ ಪ್ರಧಾನವಾಗುವುದು ಅಂತ ಹೇಳಿದರೆ ಮನೆ ಎಂಬುದು ಅರ್ಥ ಪ್ರಧಾನವಾಗುವುದು. ಯಾವುದು ಅಂತ ಹೇಳಿದರೆ ಮನೆ ಎಂಬುದು ಉತ್ತರ ಪದ, ಉತ್ತರ ಪದದ ಅರ್ಥ ಮನೆ ಪ್ರಧಾನವಾಗುವುದು. ಯಾರ ಮನೆ ಅಂತ ಕೇಳಿದರೆ ಅರಸನ ಮನೆ, പക്ഷേ ಇಲ್ಲಿ ಅದಕ್ಕೆ ಪಾಯಿಂಟ್ ಮಾಡಿದೆ ಅಂತ ಹೇಳಿ ಮನೆ ಎಂಬ ಪದವನ್ನು. ಓಕೆ, ಇಲ್ಲಿ ಅದರಲ್ಲಿ ಇದರ ಉತ್ತರ ಪದ ಅರ್ಥ ಪ್ರಧಾನವಾದ ಸಮಾಸ. ಸಮಾಸ ಕಂಡುಹಿಡಿಯುವುದು ಹೇಗೆ ಅಂತೇಳಿದರೆ ಯಾವ ಪದದ ಅರ್ಥನ ಪ್ರಧಾನವೋ, ಉತ್ತರ ಪದವೋ ಅಥವಾ ಪೂರ್ವ ಪದಾರ್ಥ ಪ್ರಧಾನವೋ ಅದರ ಆಧಾರದ ಮೇಲೆ ಸಮಾಸವನ್ನು ಕಂಡುಹಿಡಿಯುತ್ತಾರೆ. ನೋಡಿ, ಮಳೆಯ ಕಾಲ ಮಳೆಗಾಲ, ತಲೆಯಲ್ಲಿ ನೋವು ತಲೆನೋವು, ಮಲ್ಲಿಗೆ ಹೂವು, ಮನೆಯ ಕೆಲಸ ಮನೆ ಕೆಲಸ, ಅರಸನ ಮನೆ ಅರಮನೆ. ಈ ಮೇಲಿನ ಪದವನ್ನು ಗಮನಿಸಿದಾಗ ಮಳೆಯ ಮತ್ತು ಕಾಲ ಎಂಬ 2 ಪದವನ್ನು ಸೇರಿಸಿದಾಗ ಮಳೆಗಾಲ ಎನ್ನಲಾಗುತ್ತದೆ. ಹೀಗೆ ಕಾಲದ ಉಳಿತಾಯ ಹಾಗೂ ಸ್ಪಷ್ಟ ಅರ್ಥೈಸಿಕೆಗಾಗಿ ಪದವನ್ನು ಕೂಡಿಸಿ ಬಳಸ್ತೀವಿ. ಹೀಗಾಗಿ 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಗಳಿಗೆ ತತ್ಪುರುಷ ಸಮಾಸ ಏನು ಹೇಳ್ತಾರೆ, ತತ್ಪುರುಷ ಸಮಾಸ ಅಂತಾರೆ. ತತ್ಪುರುಷ ಸಮಾಸ ಅಂತ ಹೇಳಿದರೆ 2 ಪದಗಳು ನಾಮಪದವಾಗಿರಬೇಕು. ಯಾರಂದರೆ ಉತ್ತರ ಪದವು ನಾಮಪದವಾಗಿರಬೇಕು, ಪೂರ್ವ ಪದವು ನಾಮಪದವಾಗಿರಬೇಕು. ಅದೇ ಥರ ಅದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು, ಉತ್ತರ ಪದ 2ನೇ ಪದದ ಅರ್ಥ ಪ್ರಧಾನವಾಗಿರಬೇಕು ಅಂತ ಆದರೆ ಅದು ತತ್ಪುರುಷ ಸಮಾಸ. ಇಲ್ಲಿ ನೋಡಿ, ಮಳೆಯ ಕಾಲ, ಯಾವ ಕಾಲ ಮಳೆಯ ಕಾಲ, ತಲೆಯಲ್ಲಿ ನೋವು ಎಲ್ಲಿ ನೋವು ತಲೆಯಲ್ಲಿ, ಮಲ್ಲಿಗೆ ಹೂ ಯಾವುದಿಲ್ಲ ಇದರ ಅರ್ಥ ಪ್ರಧಾನ ಹೂ ಉತ್ತರ ಪದ. ಮತ್ತು ಮನೆಯ ಕೆಲಸದ ಇದರ ಅರ್ಥ ಪ್ರಧಾನ. ಮತ್ತು ಅರಸನ ಮನೆಯಲ್ಲಿ ಮನೆ ಎಂಬ ಅರ್ಥ ಪ್ರಧಾನ, ಇದು ತತ್ಪುರುಷ ಸಮಾಸ. ಓಕೆ, ನೆಕ್ಸ್ಟ್ ಕರ್ಮಧಾರೆ ಸಮಾಸ ಅಂತ ಹೇಳಿದರೆ ಪೂರ್ವೋತ್ತರ ಪದಗಳು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆ ಸಮಾಸ ಅಂತ ಹೇಳ್ತಾರೆ. ಏಕೆಂದರೆ ಪೂರ್ವೋತ್ತರ ಪದಗಳು ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆ ಸಮಾಸ ಎಂದು ಕರೀತಾರೆ. ಉದಾಹರಣೆ ಇರಿದು ಮರ ಎಮ್ಮರ. ಇಲ್ಲಿ ಇರಿದು ಎಂಬುದು ವಿಶೇಷಣ, ಮರ ಎಂಬುದು ವಿಶೇಷ.
ಕೆಂಪಾದ ತಾವರೆ, ಕೆಂದಾವರೆ. ಇಲ್ಲಿ ಕೆಂಪಾದ್ದು ವಿಶೇಷ, ಮೆಲಿತು ನುಡಿ, ಮೇಲ್ನುಡಿ. ಓಕೆ, ಇಲ್ಲಿ ಮೆಲಿತು ಎಂಬುದು ವಿಶೇಷ. ಓಕೆ. ದ್ವಿಗು ಸಮಾಸ ಅಂತ ಹೇಳಿದರೆ ಪೂರ್ವ ಪದದ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂತ ಹೇಳಿದರೆ ಪೂರ್ವ ಪದದ ಅರ್ಥವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. 1 + ಕಟ್ಟು ಒಗ್ಗಟ್ಟು, 2 + ಮಡಿ ಇಮ್ಮಡಿ, ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು, ಸಪ್ತಗಳಾದ ಸ್ವರಗಳು ಸಪ್ತಸ್ವರಗಳು. ಬಹುವ್ರೀಹಿ ಸಮಾಸ ನೋಡಿ, ಪೂರ್ವೋತ್ತರ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾದರೆ ಅಂತಹ ಸಮಾಸಗಳಿಗೆ ಬಹುವ್ರೀಹಿ ಸಮಾಸ ಎಂದು ಕರೀತಾರೆ. ಹೇಗೆ ಪೂರ್ವೋತ್ತರದ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಪ್ರಧಾನವಾದರೆ ಅಂತಹ ಸಮಾಸಗಳಿಗೆ ಬಹುವ್ರೀಹಿ ಸಮಾಸ ಎಂದು ಕರೀತಾರೆ. 3 ಕಣ್ಣುಳ್ಳವನು ಮುಕ್ಕಣ್ಣ, ಹಣೆಯಲ್ಲಿ ಕಣ್ಣುಳ್ಳವನು ಹಳೆಗಣ್ಣ, ಚಕ್ರವನ್ನು ಹಿಡಿದಿರುವವನು ಚಕ್ರಪಾಣಿ, ಚಂದ್ರನಂತೆ ಮುಖವುಳ್ಳವನು ಚಂದ್ರಮುಖಿ. ಓಕೆ, ನೆಕ್ಸ್ಟ್ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಇದು ಕನ್ನಡಕ್ಕೆ ವಿಶಿಷ್ಟವಾದ ಸಮಾಸ. ಸಮಾಸದಲ್ಲಿ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದದ ಕ್ರಿಯಾಪದವಾಗಿದ್ದರೆ ಅಂತಹ ಸಮಾಸಗಳಿಗೆ ಕ್ರಿಯಾ ಸಮಾಸ ಅಂತ. ಹೀಗೆ ಸಮಾಸದಲ್ಲಿ ಪೂರ್ವ ಪದವು ನಾಮವಾಚಕವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅಂತಹ ಸಮಾಸಗಳಿಗೆ ಕ್ರಿಯಾ ಸಮಾಸ ಎಂದು ಕರೀತಾರೆ. ಕೈಯನ್ನು ತೊಳೆ ಕೈದೊಳೆ, ಮರವನ್ನು ಹತ್ತು ಮರ ಹತ್ತು, ಕಳೆಯನ್ನು ಕೀಳು ಕಳೆ ಕೀಳು, ಊಟವನ್ನು ಮಾಡು ಊಟ ಮಾಡು, ತಲೆಯನ್ನು ಬಾಚು ತಲೆ ಬಾಚು, ಕಾಲನ್ನು ಎಳೆ ಕಾಲೆಳೆ. ಓಕೆ, ಇದು ಕ್ರಿಯಾ ಸಮಾಸ. ನೆಕ್ಸ್ಟ್ ಗಮಕ ಸಮಾಸ. ಗಮಕ ಸಮಾಸ ಅಂತ ಹೇಳಿದರೆ ಪೂರ್ವ ಪದವು ಸರ್ವನಾಮ ಕೃದಂತದಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ಗಮಕ ಸಮಾಸ. ಆ ಹುಡುಗ, ಅವನು ಪ್ಲಸ್ ಹುಡುಗ ಆ ಹುಡುಗ, ಈ ಕಲ್ಲು, ಇದು ಪ್ಲಸ್ ಕಲ್ಲು ಈ ಕಲ್ಲು, ಕಡೆಗೋಲು, ಕಡೆಯುವುದು ಪ್ಲಸ್ ಗೋಲು ಕಡೆಗೋಲು, ಮಾಡಿದಡಿಗೆ, ಮಾಡಿದುದು ಅಡಿಗೆ ಮಾಡಿದಡಿಗೆ. ಆ ಹುಡುಗ, ಅವನು ಪ್ಲಸ್ ಹುಡುಗ ಆ ಹುಡುಗ, ಈ ಕಲ್ಲು, ಇದು ಪ್ಲಸ್ ಕಲ್ಲು ಈ ಕಲ್ಲು, ಕಡೆಗೋಲು, ಕಡೆಯುವುದು ಪ್ಲಸ್ ಗೋಲು, ಮಾಡಿದಡಿಗೆ, ಮಾಡಿದುದು ಅಡಿಗೆ ಮಾಡಿದಡಿಗೆ. ಓಕೆ, ಇದು ಗಮಕ ಸಮಾಸ. ವರ್ಗ, ಗುಂಪು, ಸಮೂಹ, ವರ್ಣನೆ, ಬಣ್ಣನೆ, ಸಂಕೀರ್ಣ, ಜಟಿಲವಾದ, ನಾನಾ ವಿಧವಾದ, ಅಂಚು, ಕೊನೆ, ತುದಿ, ಸ್ರವಿಸು, ಹೊಸರು. ಸ್ರವಿಸು ಅಂತ ಹೇಳಿದರೆ ಹೊಸರು, ಜಿನುಗು, ಬೆಸೆ, ಕೂಡಿಸು, ಸೇರಿಸು, ಮಾಳಿಗೆ, ಮಹಡಿ, ಇಮ್ಮಡಿಸು, ಹಿಂದಕ್ಕೆ ಸರಿಸು, ಸೋರಿಸು, ಸಿಂಪರಿಸು, ಚಿಮುಕಿಸು, ಲೇಪಿಸು, ಅಜುಬಾಜು. ಅಜುಬಾಜು ಅಂತ ಹೇಳಿದರೆ ಅಕ್ಕಪಕ್ಕ, ಅಜುಬಾಜು ಅಂತ ಹೇಳಿದರೆ ಅಕ್ಕಪಕ್ಕ, ನೆರೆಹೊರೆ, ಸನ್ನದ, ಸಿದ್ಧವಾಗು, ಉಚ್ಚಿಷ್ಟ, ಎಂಜಲು. ಉಚ್ಚಿಷ್ಟ ಅಂತ ಹೇಳಿದರೆ ಎಂಜಲು, ಮಧು, ಸಿಹಿ, ವಾಹಕ, ಸಾಗಿಸುವ. ವಾಹಕ ಅಂತ ಹೇಳಿದರೆ ಸಾಗಿಸುವ, ಉಚ್ಚಿಷ್ಟ ಅಂತ ಹೇಳಿದರೆ ಎಂಜಲು. ಓಕೆ, ನೆಕ್ಸ್ಟ್ ಸ್ವಲ್ಪ ಕವಿ ಪರಿಚಯ ತಿಳ್ಕೊಳ್ಳೋಣ. ಪೂರ್ಣಚಂದ್ರ ತೇಜಸ್ವಿಯವರ ಕವಿ ಪರಿಚಯ. ಇವರು ಪೂರ್ಣಚಂದ್ರ ತೇಜಸ್ವಿಯವರು ರಾಷ್ಟ್ರಕವಿ ಕುವೆಂಪುರವರ ಪುತ್ರ. ಪೂರ್ಣಚಂದ್ರ ತೇಜಸ್ವಿಯವರು ಯಾರು? ರಾಷ್ಟ್ರಕವಿ ಕುವೆಂಪುರವರ ಪುತ್ರ. ಇದು ಎಕ್ಸಾಮಿಗೆ ಬರೋ ರೀತಿ ಅಂತ ಹೇಳಿದರೆ ತಂದೆ ಮಗನ ಜೋಡಿಯನ್ನು ಕೇಳ್ತಾರೆ. ಯಾರೆಲ್ಲ? ಒಂದು ಚಂದ್ರ ತೇಜಸ್ವಿ ಮತ್ತು ಕುವೆಂಪು. ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನೆಲೆಸಿದರು. ಇಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಓಕೆ, ಇವರ ಕೃತಿಗಳು ನೋಡಿ: ತೋಟಗಾರಿಕೆ, ಛಾಯಾಗ್ರಹಣ, ಬರವಣಿಗೆ ಮತ್ತು ಚಿತ್ರಕಲೆ, ತೇಜಸ್ವಿಯವರ ಹವ್ಯಾಸಕತೆ, ಕವಿತೆ, ನಾಟಕ, ಕಾದಂಬರಿ, ವೈಚಾರಿಕ ಲೇಖನ, ಪರಿಸರ, ಶಿಕಾರಿ ಸಂಬಂಧಿತ ಬರಹಗಳು, ಇತಿಹಾಸ, ತತ್ವಜ್ಞಾನ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಯನ್ನು ರಚಿಸಿದ್ದಾರೆ. ಇವರು ರಚಿಸಿದ ರೀತಿ ನೋಡಿ: ಒಂದು ತೋಟಗಾರಿಕೆಯಲ್ಲಿ, ಒಂದು ಛಾಯಾಗ್ರಹಣ, ಬರವಣಿಗೆ ಮತ್ತು ಚಿತ್ರಕಲೆ, ತೇಜಸ್ವಿಯವರ ಹವ್ಯಾಸಕತೆ, ಕವಿತೆ, ನಾಟಕ, ಕಾದಂಬರಿ, ವೈಚಾರಿಕ ಲೇಖನಗಳು, ಪರಿಸರ, ಶಿಕಾರಿ ಸಂಬಂಧಿತ ಬರಹಗಳು, ಇತಿಹಾಸ, ತತ್ವಜ್ಞಾನ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಯನ್ನು ರಚಿಸಿದ್ದಾರೆ. ಇವರ ಕೃತಿ ನೋಡಿ ಯಾವುದಂದರೆ ಕರ್ವಾಲು, ಅಬಚೂರಿನ ಪೋಸ್ಟ್ ಆಫೀಸ್, ಚಿದಂಬರ ರಹಸ್ಯ, ಕಿರಗೂರಿನ ಗಯ್ಯಾಳಿಗಳು, ತಬರನ ಕತೆ,
ಜುಗಾರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕತೆ, ಅಲಮಾರಿ, ಅಂಡಮಾನ್ ಮತ್ತು ಮಹಾನದಿ ನೈಲ್, ಅಣ್ಣನ ನೆನಪು ಮೊದಲಾದ ಕೃತಿಯನ್ನು ರಚಿಸಿದ್ದಾರೆ. ಓಕೆ, ಯಾವ ಕೃತಿಯಲ್ಲ? ಕರ್ವಾಲೋ ಅಬಚೂರಿನ ಪೋಸ್ಟ್ ಆಫೀಸ್, ಪ್ರಿವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ಕರ್ವಾಲೋ ಅಬಚೂರಿನ ಪೋಸ್ಟ್ ಆಫೀಸ್ ಅಲ್ಲ. ಚಿದಂಬರ ರಹಸ್ಯ, ಗಿರಗೂರಿನ ಗಯ್ಯಾಳಿಗಳು, ತಬರನ ಕತೆ, ಜುಗರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕತೆ, ಅಲಮಾರಿನ ಅಂಡಮಾನ್ ಮತ್ತು ಮಹಾನದಿ ನೈಲ್, ಅಣ್ಣನ ನೆನಪು ಇದೆಲ್ಲ ತೇಜಸ್ವಿಯವರ ಕೃತಿ. ತೇಜಸ್ವಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ತು ಪ್ರಶಸ್ತಿ ದೊರೆತಿವೆ. ಓಕೆ, ಇವರಿಗೆ ಪಂಬಾ ಪ್ರಶಸ್ತಿ ನೀಡಲಾಗಿದೆ. ಅರ್ಥ ತಿಳಿಯೋಣ. ನೆಕ್ಸ್ಟ್, ಬಿಸಿಲು ಮಚ್ಚು, ಬಿಸಿಲು ಮಾಳಿಗೆ, ಬಡಿಗೆ, ದೊಣ್ಣೆ, ಕೋಲು, ಪೋರ, ಉಡುಗ. ಪೋರ ಅಂತೇಳಿದರೆ ಹುಡುಗ, ಗೂಢಚಾರ, ಗುಪ್ತಚಾರ, ಶೋಧ, ಹುಡುಕು, ಮಾಹಿತಿ, ತಿಳುವಳಿಕೆ. ಇವರೇ ಲೋಕವಿರಾಮ, ಸಹಜವಾಗಿ. ಲೋಕವಿರಾಮ ಅಂದರೆ ಸಹಜ. ಎಕ್ಕಟ ಅಂತೇಳಿದರೆ ಪಾದುಗೆ, ಪಾದರಕ್ಷೆ. ಪಾಶ ಅಂತೇಳಿದರೆ ಹಗ್ಗ, ಪ್ರೀವಿಯಸ್ ಎಕ್ಸಾಮ್ಗೆ ಬಂದಿದೆ. ಪಾಶ ಹಗ್ಗ. ಪ್ರಾರಂಭಿಸು, ಗಮನಿಸು, ಪರಿಶೀಲಿಸು. ಕ್ರೀಡಾಗಾರ, ಕ್ರೀಡಾಂಗಣ. ಹೆಬ್ಬಾಗಿಲು, ಮಹಾದ್ವಾರ. ಪಂದ್ಯ, ಆಹಾರದ ಕಟ್ಟುಪಾಡು, ಯೋಗ್ಯವಾದದ್ದು. ತಮಾಷೆ, ಹಾಸ್ಯ. ಗೊಂಚ, ಸ್ವಲ್ಪ. ಪಟ್ಟಿಗ, ತುಂಟ, ಬಂಡ. ತಾರತಮ್ಯ, ಅಂಗೈ ಆಡಿಸು. ವಾತಾಯನ, ಕಿಟಕಿ. ಕೂಸು, ಮಗು. ಹಲಾಹಲ, ವಿಷ. ಹಲಾಹಲ ಅಂತೇಳಿದರೆ ವಿಷ. ಕ್ಷೀರ, ಹಾಲು. ಮದಿಸು, ಕಡೆ. ಸಂಕೋಲೆ, ಸರಪಳಿ. ಅಪರಂಜಿ, ಬಂಗಾರ. ಯಾಗ, ಯಜ್ಞ. ತೊಯ್ ಅಂತೇಳಿದರೆ ನೆನೆ, ಒದ್ದೆಯಾಗು. ಸೆರೆಮನೆ, ಬಂದಿಖಾನೆ. ಪೀಡೆ, ತೊಂದರೆ. ಪೊಗಳೆ, ಕೆಲಸಕ್ಕೆ ಬಾರದ ಮಾತು. ಪೊಳ್ಳು, ಹರಟೆ. ಅಷ್ಟಮಿ, 8ನೆಯ ಕೋಶ, ಭಂಡಾರ. ಪಟ್ಟ, ಸಿಂಹಾಸನ. ಪಗಡಿ, ಕಾಣಿಕೆ, ಗೌರವ. ಪಿಳ್ಳಂಗೋವಿ ಅಂತ ಕೊಳ್ಳಲು. ಸ್ನೇಹಿತ, ಗೆಳೆಯ, ಜೊತೆಗಾರ. ಪಿಳ್ಳೆ, ಮಗು. ಓಕೆ. ಡಾ ಎಸ್ ಎಚ್ ವೆಂಕಟಮೂರ್ತಿಯವರ ಸ್ವಲ್ಪ ಕವಿ ಪರಿಚಯ ತಿಳಿಯೋಣ. ಅವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉದಿಗೆರೆನಲ್ಲಿ ಜನಿಸಿದರು. ಇಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉದಿಗೆರೆನಲ್ಲಿ ಜನಿಸಿದರು. ಓಕೆ. ಅವರು 5 ಬಾರಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ಅವರಿಗೆ ಎಷ್ಟು ಬಾರಿ? 5 ಬಾರಿ. ಓಕೆ. ಅವರಿಗೆ ಋತುವಿಲಾಸ ಎಂಬ ಅನುವಾದಿತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಲಭಿಸಿದೆ. ಯಾವುದಕ್ಕೆ? ಋತುವಿಲಾಸ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಲಭಿಸಿದೆ. ಓಕೆ. ನೆಕ್ಸ್ಟ್, ಅವರು ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವತ, ಒಣಮರದ ಗಿಳಿಗಳು, ಋತುವಿಲಾಸ, ಎಷ್ಟೊಂದು ಮುಗಿಲು, ಅಮೆರಿಕದಲ್ಲಿ ಬಿಲ್ಲ ಹಬ್ಬ, ಭೂಮಿಯು ಒಂದು ಆಕಾಶ ಮೊದಲಾದ ಕವನ ಸಂಕಲನ ಬರೆದಿದ್ದಾರೆ. ಇದು ಯಾವ ರೀತಿ ಎಕ್ಸಾಮ್ ಬರುವಂತ ಅವರ ಕೃತಿಯ ಮಾತ್ರ ಅಲ್ಲದೆ ಇದು ಯಾವ ಪ್ರಕಾರದ್ದು, ಅದು ನಾಟಕನ, ಇದು ಕವನ ಸಂಕಲನ, ಇದು ಕಾದಂಬರಿಯ ಅಂತ ಕೇಳಿ ಬರ್ತಾರೆ. ಒಂದು ಕೃತಿಯನ್ನು ಕೊಟ್ಟು ಈಗ ನೋಡಿ, ಋತುವಿಲಾಸ ಇದೊಂದು ಡ್ಯಾಶ್, ಇದೊಂದು ಕವನ ಸಂಕಲನ, ಈ ರೀತಿ ಎಕ್ಸಾಮ್ಗೆ ಬರ್ತದೆ. ಇದು ಯಾರ್ದು ಅಂತ ಹೇಳಿದರೆ ಡಾ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರದ್ದು. ಇದಕ್ಕೆ ಅವರಿಗೆ ಸಿಕ್ಕಿದ ಪುರಸ್ಕಾರ ಯಾವುದು ಅಂತ ಹೇಳಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಈ ಥರ 3-4 ಥರ ರೀತಿಯಲ್ಲಿ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾರೆ. ಓಕೆ. ಒಂದು ಅವರ ಕೃತಿ ನೋಡಿ ಯಾವುದು ಅಂತ ಹೇಳಿದರೆ ಸಿಂಹಬಾದನ ಆತ್ಮಕಥೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಋತುವಿಲಾಸ ಇಂಪಾರ್ಟೆಂಟ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಎಷ್ಟೊಂದು ಮುಗಿಲು, ಅಮೇರಿಕದಲ್ಲಿ ಬಿಲ್ಲ ಹಬ್ಬ, ಭೂಮಿಯು ಒಂದು ಆಕಾಶ ಮೊದಲಾದ ಕವನ ಸಂಕಲನಗಳು. ಇದೆಲ್ಲ ಒಂದು ಕವನ ಸಂಕಲನಗಳು. ನೆಕ್ಸ್ಟ್ ನೋಡಿ, ಒಂದು ಸೈನಿಕ ವೃತ್ತಾಂತ, ಕತ್ತಲಿಗೆ ಎಷ್ಟು ಮುಖ, ಚಿತ್ರಪಟ, ಅಳಿಲು ರಾಮಾಯಣ, ಸುಣ್ಣದ ಸುತ್ತು, ಊರ್ಮಿಳಾ ಹೂವಿ ಮತ್ತು ಸಂಧಾನ ಎಂಬ ನಾಟಕದ ಅವರ ಹೆಸರು ಯಾವುದು? ಒಂದು ಕತ್ತಲಿಗೆ ಎಷ್ಟು ಮುಖ, ಚಿತ್ರಪಟ, ಅಳಿಲು ರಾಮಾಯಣ, ಸುಣ್ಣದ ಸುತ್ತು, ಊರ್ಮಿಳಾ ಹೂವಿ ಮತ್ತು ಸಂಧಾನ, ಒಂದು ಸೈನಿಕ ವೃತ್ತಾಂತ. ಇದೆಲ್ಲವರ ನಾಟಕ. ಯಾರ್ದು? ಡಾ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರದ್ದು.